ಇರೋದು ಮುಂಚೆ ತುಂಬ ಕಡೆ ಕೆಲಸ ಮಾಡ್ತಾ ಇದೆ. ಬಟ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿ ಈ ರೀತಿ ಸಿನಿಮಾ ತಗೊಂಡಾಗ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು ಅಂತ. ತುಂಬ ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ, ತುಂಬಾ ಚೆನ್ನಾಗಿದೆ. ನೋಡೋ ಪ್ರತಿಯೊಬ್ಬರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದೊಂದು ಮಾತ್ರ ಹೇಳ್ಬಲ್ಲೆ. ಇನ್ನು ಮುಂದಕ್ಕೆ ಮಾತಾಡೋಕ್ಕಾಗ್ತಾ ಇಲ್ಲ ನನಗೆ. ಸರ್, ಇದು ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿದಲ್ಲ, ಸಿನಿಮಾ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡು ಸುಮಾರು ಒಂದು 6-7 ತಿಂಗಳು ಬರೀ ಸ್ಟೋರಿಗೇನೆ ತಲೆ ಕೆಡಿಸ್ಕೊಂಡು ಸ್ಟೋರಿ ಮಾಡಿ, ನಾನು ನಮ್ಮ ಪ್ರೊಡ್ಯೂಸರ್ ಕುತ್ಕೊಂಡು ಪ್ರೊಡ್ಯೂಸರ್ ದಿನ ಹೇಳೋರು ಈ ಥರ ಮಾಡು ಈ ಥರ ಮಾಡಿ ಈ ಥರ ಮಾಡು ಅಂತ. ಆಮೇಲೆ ಇಲ್ಲ, ನಾನು ನಾರ್ಮಲ್ ಕತೆ ಮಾಡಿದ್ರೆ ಒಂದು ಸ್ವಲ್ಪ ರೀಚ್ ಆಗೋದು ಕಷ್ಟ ಆಗ್ಬೋದು ಅಂತ ಒಂದು ವಿಭಿನ್ನವಾದ ಶೈಲಿಲೇ ಸಿನಿಮಾನ ತಗೊಂಬಂದಿದ್ದೀನಿ. ಸಿನಿಮಾ ನೋಡಿದರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಐ ಥಿಂಕ್ ಇದುವರೆಗೂ ಯಾರೂ ಮಾಡಿಲ್ಲ ಈ ಥರ ಕತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಮಾಡಿಲ್ಲ, ಒಂದು ಡಿಫ್ರೆಂಟ್ ಸ್ಟೋರಿ ಸರ್. ಸರ್, ಪೂರ್ತಿ ಓವರಾಲ್ ಸಿನಿಮಾ ಹೊಸದುರ್ಗನೇ ಸರ್. ಹೊಸದುರ್ಗ ನನ್ನ ಸ್ವಂತ ಊರು. ನನಗೆ ನಾನು 100 ಬಿಟ್ಟು ಬರೋಕ್ಕಷ್ಟು ಮನಸ್ಸಾಗಿಲ್ಲ ಫಸ್ಟು ಸಿನಿಮಾ. ಹಾಗಾಗಿ ಪೂರ್ತಿ ಸಿನಿಮಾನ ಅಲ್ಲೇ ಶೂಟ್ ಮಾಡಿದ್ದೀನಿ ಸರ್. ಫುಲ್ಲು ಸೆಟ್ ಆಗಿಬಿಟ್ಟು ಒಂದು ಒಳ್ಳೆ ಲೊಕೇಶನಲ್ಲೆಲ್ಲ ಶೂಟ್ ಮಾಡಿದ್ದೀವಿ ಸರ್. ಪೂರ್ತಿ ನಮ್ಮೂರೇ ಸರ್. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಸರ್. ಆರ್ ಇಲ್ಲ ಸರ್. ಅದು ಹೀರೋಯಿನಿಗೆ ರಾಕ್ಷಸಿ ಅಂತ ಹೇಳಿದ್ರಲ್ಲ, ರಾಕ್ಷಸಿ ಅಂತ ಕರೆದಿರಲ್ಲ ಸಾಂಗ್ ಅಲ್ಲಿ, ಏನಕ್ಕೆ ಅಂತ ಕಾಪಾಡ್ಕೊಳ್ಳೋಕ್ಕೋಸ್ಕರ ಒಬ್ಬ ವ್ಯಕ್ತಿ ಹೋರಾಟ ಮಾಡೋ ಅಂತ ಸರ್. ಹರ್ಷವರ್ಧನ್ ನಾಯಕರಾಗಿ ನಟಿಸಿದ್ದಾರೆ. ನಿಶ್ಚಿತಾ ಶೆಟ್ಟಿ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ. ನಮ್ಮ ನಾಗೇಂದ್ರ ಅರಸು ಸರ್